ಇನ್ನು ಇವತ್ತಿನ ಮ್ಯಾಚ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಟೀಮ್ನಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಇರುತ್ತೆ, ಬಹಳ ಪ್ರಮುಖವಾಗಿ ನಮ್ಮ RCB ವಿಚಾರಕ್ಕೆ ಬರೋದಾದ್ರೆ ಎಲ್ಲದರ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ, ಅವ್ರನ್ನ ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಬಹಳ ಪ್ರಮುಖವಾಗಿ ನಟ ಸುರಸುಂದ್ರ ಅವಿನಾಶ್ ಅವರಿದ್ದಾರೆ. ಅವಿನಾಶ್, ಸ್ವಾಗತ ನಿಮಗೆ ಮತ್ತೊಮ್ಮೆ. ಥ್ಯಾಂಕ್ ಯು. ಶ್ರೀದೇವಿ ಅವರಿದ್ದಾರೆ, ನಟಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನೋ ಕ್ರೀಡಾ ವಿಶ್ಲೇಷಕರಾಗಿರುವಂತ ವಾಸುಕಿ KR ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಅವಿನಾಶ್ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅವಿನಾಶ್, ಎಸ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಹೆಂಗಿದೆ ವಾತಾವರಣ ಸುತ್ತಮುತ್ತ, ಅದರಲ್ಲೂ ಕ್ರೀಡಾಂಗಣದ ಸುತ್ತಮುತ್ತ ಯಾವ ರೀತಿ ಆಗಿದೆ ವಾತಾವರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಥ್ರಿಲ್ಲಿಂಗ್ ಕ್ರಿಕೆಟ್ IPL ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಕೆಲ ಹೊತ್ತಲ್ಲೇ ಹೊಡಿಬಡಿ ಕ್ರಿಕೆಟ್ ಫೈಟ್ ಅಂತೂ ಶುರುವಾಗುತ್ತೆ. ಇವತ್ತಿನ 65 ದಿನಗಳ ಕಾಲ, ಅಂದ್ರೆ ಇವತ್ತಿನಿಂದ 65 ದಿನಗಳ ಕಾಲ ಬರೋಬ್ಬರಿ 74 ಮ್ಯಾಚ್ಗಳು ನಡೀತಾವೆ. IPL ಸಂಗ್ರಾಮಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿರೋದು. ಕಾಲ್ತುಳಿತದ ಬಳಿಕ ಮತ್ತೆ IPL ರೋಚಕ ಆಟಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸಿದ್ಧವಾಗಿದೆ. IPL ಸೀಸನ್ 19 ಚಾಂಪಿಯನ್ ಕಿರೀಟಕ್ಕಾಗಿ ಎಲ್ಲರೂ ಕಾದಾಡ್ತಾರೆ. ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ, ರಾಜಸ್ಥಾನ, ಪಂಜಾಬ್, ಮುಂಬೈ, ಸನ್ ರೈಸರ್ಸ್ ಹೈದರಾಬಾದ್, ಗುಜರಾತ್, ಡೆಲ್ಲಿ, ಲಕ್ನೋ, ಚಾಂಪಿಯನ್ ಪಟ್ಟಕ್ಕೆ 10 ತಂಡಗಳು ಕೂಡ ರಣರೋಚಕ ಯುದ್ಧವನ್ನ ಮಾಡ್ತವೆ. ಥ್ರಿಲ್ಲಿಂಗ್ ಕ್ರಿಕೆಟ್ IPL ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಎಸ್, ಈ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಕ್ರಿಕೆಟ್ ಆಟಗಾರರು ಈಗ ಕ್ರೀಡಾಂಗಣದತ್ತ ಆಗಮಿಸ್ತಾ ಇರುವಂತ ದೃಶ್ಯ. ವಿರಾಟ್ ಕೊಹ್ಲಿ ಅವರು ಕಾಣಿಸ್ತಾ ಇದ್ದಾರೆ ನೋಡಿ. ಇದು RCB ಆಟಗಾರರನ್ನ ಕರೆಕೊಂಡು ಬಂದಿರುವಂತ ಬಸ್. ಬಹಳ ಅದ್ಭುತವಾಗಿದೆ ಈ ಬಾರಿಯೂ ಕೂಡ RCB ತಂಡ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರನ್ನ ಕರ್ಕೊಂಡು ಬಂದಿರುವಂತ ಬಸ್ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆಟಗಾರರನ್ನ ನೋಡೋದಕ್ಕೆ, ಕಣ್ ತುಂಬಿಕೊಳ್ಳೋದಕ್ಕೆ ಅಂತಾನೆ ಸಾವಿರಾರು ಅಭಿಮಾನಿಗಳು ಟಿಕೆಟ್ ರೇಟ್ ಎಷ್ಟೇ ಇದ್ರೂ ಕೂಡ ಕೊಟ್ಟು ತೆಗೆದುಕೊಂಡು ಹೋಗಿದ್ದಾರೆ ಈಗ ಕ್ರೀಡಾಂಗಣದತ್ತ. ನೋಡಿ, ವ್ಯವಸ್ಥೆ ಬಹಳ ಅದ್ಭುತವಾಗಿದೆ ಈ ಬಾರಿ. ಯಾವುದೇ ರೀತಿಯಾದಂಥ ಗಲಾಟೆ, ಅಹಿತಕರ ಘಟನೆಗಳು ಆಗದಂತೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅಭಿಮಾನಿಗಳು ಈಗಾಗಲೇ ಆರಾಮಾಗಿ ಒಳಗಡೆ ಹೋಗಿ ಕೂತಿದ್ದಾರೆ. ಯಾರೆಲ್ಲ ಟಿಕೆಟ್ ಪಡ್ಕೊಂಡಿದ್ದಾರೋ ಅವರೆಲ್ಲ ಒಳಗಡೆ ಹೋಗಿ ಸ್ಟೇಡಿಯಂನಲ್ಲಿ ಕೂತ್ಕೊಂಡಿದ್ದಾರೆ. ಬಟ್ ಕಳೆದ ವರ್ಷ ಒಂದಿಷ್ಟು ಅವ್ಯವಸ್ಥೆ ಆಗಿತ್ತು. ಬಟ್ ಈ ಬಾರಿ KSCA ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ನಮ್ಮ ಮಾಜಿ ಆಟಗಾರ, ಕ್ರಿಕೆಟ್ ಆಟಗಾರ ವೆಂಕಟೇಶ್ ಪ್ರಸಾದ್ ಅವರು KSCA ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ. ಭಾಳ ಕಷ್ಟಪಟ್ಟು ಈ ಬಾರಿ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಆಡಿಸಲೇಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಒಂದು ಪರ್ಮಿಷನನ್ನು ತೆಗೆದುಕೊಂಡು ಸ್ಟೇಡಿಯಂ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿ ಭಾಳ ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹಂಗಾಗಿನೇ ಈ ಬಾರಿ ಈ ಒಂದು ಉದ್ಘಾಟನಾ ಪಂದ್ಯ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯೋದಕ್ಕೆ ಅವಕಾಶ ಸಿಕ್ತು.